ಸರ್ಕಾರದ ವಿರುದ್ಧ ಸಿಡಿದಂತಹ ಸಾರಿಗೆ ಸಿಬ್ಬಂದಿ ಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂದಿಲ್ಲ. ಬೆಂಗಳೂರಿನಲ್ಲಿ ರಾಜ್ಯ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ. ಇದರಿಂದ ರಾಜಧಾನಿ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಬರ ಎದ್ದು ಕಾಣ್ತಾ ಇತ್ತು. ಹೊರ ಊರುಗಳಿಗೆ ತೆರಳುವುದಕ್ಕೆ ಬಂದಂತವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಂಗಳೂರಿನಿಂದ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ತೆರಳುವಂತಹ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಕೂಡ ಆಯಿತು. ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಬಸ್ ಬಂದ್ ಬಿಸಿ ತಟ್ಟಿತ್ತು. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿ, ದಾವಣಗೆರೆ, ಹೊಸಕೋಟೆ, ಬಾಗಲಕೋಟೆ, ಬೆಳಗಾವಿ ಭಾಗಕ್ಕೆ ತೆರಳಲು ಬಸ್ಗಳೇ ಸಿಗಲಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕ, ವಾಯು ಕರ್ನಾಟಕ ಬಸ್ ಸಂಪೂರ್ಣ ಬಂದ್ ಆಗಿತ್ತು. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಖಾಸಗಿ ಬಸ್ಗಳು ಎಂದಿನಂತೆ ಖಾಲಿ ಆಗಿದ್ವು. ಕೆಎಸ್ಆರ್ಟಿಸಿ ಬಸ್ನಲ್ಲೇ ಜನ ಪ್ರಯಾಣಿಸ್ತಾ ಇದ್ರು. ಇವತ್ತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಬರೋ ನಿರೀಕ್ಷೆ ಇತ್ತು. ಆದರೆ ಮುಷ್ಕರದ ಬಿಸಿ ತಟ್ಟದ ಕಾರಣ ನಿರೀಕ್ಷಿತ ಜನರು ಬಂದಿರಲಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಹೊಸೂರಿಗೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರ್ಗೂ ಇದೀಗ ಬಸ್ ಬಂದು ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ನಲ್ಲಿ ಬಸ್ಗಾಗಿ ಕಾದು ಮಾಜಿ ಶಾಸಕರೇ ಸಾಕಾಗಿ ಹೋದರು. 1 ಗಂಟೆ ಕಾದ ಬಳಿಕ ಕ್ಯಾಬ್ ಅನ್ನ ಬುಕ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ಬಸ್ಗಳ ಮುಷ್ಕರದ ಹಿನ್ನೆಲೆ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ. ಹೈರಾಣಾದ ಜನ ನಮ್ಮ ಮೆಟ್ರೋದತ್ತ ಮುಖ ಮಾಡಿದ್ರು. ಇದರಿಂದ ನಮ್ಮ ಮೆಟ್ರೋ ರೈಲುಗಳು ಫುಲ್ ರಶ್ ಆಗಿದ್ವು. ಮೆಜೆಸ್ಟಿಕ್ನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದರು. ಬಸ್ ಸಂಖ್ಯೆ ಇಳಿಮುಖ ಆಗಿದ್ರೆ ಪ್ರಯಾಣಿಕರ ಸಂಖ್ಯೆ ಮಾತ್ರ ಹೆಚ್ಚಾಗಿತ್ತು. ಇನ್ನು ಬರುವಂತಹ 1-2 ಬಸ್ಗಳಿಗೆ ಪ್ರಯಾಣಿಕರು ಮುಗಿಬಿದ್ದಿದ್ದರು. ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣಗೂ ಬಸ್ ಬಂದ್ನ ಎಫೆಕ್ಟ್ ತಟ್ಟಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ತೀವ್ರ ಕಿರಿಕಿರಿಯನ್ನ ಅನುಭವಿಸಿದ್ರು. ಹೊನ್ನವಳ್ಳಿ ಕೃಷ್ಣ ಮೆಜೆಸ್ಟಿಕ್ನಿಂದ ಮಾದನಾಯಕನಹಳ್ಳಿಗೆ ಹೋಗಬೇಕಾಗಿತ್ತು. ಬಸ್ ಇಲ್ಲದೆ ಅರ್ಧ ಗಂಟೆ ಕಾದು ನಿಂತ ಅವರು ಕೊನೆಗೂ ಕೂಡ ಕ್ಯಾಬ್ ಮಾಡಿಕೊಂಡು ಆನಂತರ ಹೊರಟಿದ್ದಾರೆ. ಸಂಬಳ ಜಾಸ್ತಿ ಮಾಡಬೇಕು ತಾನೆ, ಅದು ನಾನು ಅಂತಲ್ಲ, ಎಲ್ಲಾರ್ಗೂ ಗೊತ್ತು. ಏನು ಕೆಲವರು ಹೇಳ್ಕೊಳಕ್ಕಾಗತ್ತೆ, ಕೆಲವರು ಹೇಳ್ಕೊಳಕ್ಕಾಗಲ್ಲ. ಆದ್ರೂ ನಾನು ಓಪನ್ ಆಗಿ ಮಾತಾಡ್ತೀನಿ. ಏನು ನನಗೆ ಅದರಿಂದ ಏನು ತೊಂದರೆ ಆದ್ರೂ ಪರವಾಗಿಲ್ಲ. ಬಟ್ ಸರ್ಕಾರಿ ಸಾರಿಗೆ ನೌಕರರ ಮುಷ್ಕರವನ್ನ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಇಂದು ರಾಹುಲ್ ಗಾಂಧಿ ಬೆಂಗಳೂರು ಭೇಟಿ ನೀಡುತ್ತಾರೆ ಎಂಬ ಒಂದೇ ಒಂದು ಉದ್ದೇಶದಿಂದ ಸಂಘಟನೆಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದರು. ಆದರೆ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಎಲ್ಲ ನೌಕರರು ಇವತ್ತಿಂದ ಅವರ ಪ್ರತಿಭಟನೆ, ಅವರ ಹೋರಾಟ ಪ್ರಾರಂಭ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಇದ್ರೂ ಸಹ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳದೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನೆನ್ನೆ ಸಿದ್ದರಾಮಯ್ಯನವರು ನೆನ್ನೆ ಆ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಕೆಎಸ್ಆರ್ಟಿಸಿ ನೌಕರರ ಜೊತೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಸ್ ಸಂಚಾರವನ್ನೇ ಕಟ್ ಮಾಡಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಆಗಿದ್ದಕ್ಕೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುವತ್ತ ಸಿದ್ದರಾಮಯ್ಯನವರು ಲಕ್ಷ್ಯ ನೀಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ. ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದ್ದಲ್ಲ, ಪ್ರತಿದಿನ ಫ್ರೀ ಬಸ್, ಇವತ್ತು ಬಸ್ ಕಟ್. ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ನಾವು ಪಾಪರ್ ಆಗಿಲ್ಲ, ಸರ್ಪ್ಲಸ್ ಹಣ ಇದೆ, ಹಣ ಕೊಳಿತಾ ಇದೆ, ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ. ಇನ್ನು ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿತ್ತು ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರವನ್ನು ಟೀಕಿಸಿದಂತಹ ಸಿದ್ದರಾಮಯ್ಯನವರು ಈಗೇನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ. ನಿನ್ನೆ ರಾತ್ರಿಯಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗಿದೆ. ಸರ್ಕಾರ ಮಾತುಕತೆ ನಡೆಸೋದ್ರಲ್ಲಿ ವಿಫಲ ಆಗಿದೆ. ಖಂಡಿತವಾಗೂ
ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಇದೇ ಹಾವೇರಿಯಿಂದ ಹುಬ್ಬಳ್ಳಿಗೆ ಬಸ್ ಸಿಗದೆ ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ಹುಬ್ಬಳ್ಳಿಗೆ ಬಸ್ ಬಿಡುವಂತೆ ಹಾವೇರಿಯಲ್ಲಿ ಪ್ರಯಾಣಿಕರು ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಬಸ್ ಹೋಗಲ್ಲ ಇಳಿರಿ ಅಂತ ಮಹಿಳಾ ಕಂಡಕ್ಟರ್ ಹೇಳಿದ್ದು ಭಾರಿ ಹೈ ಡ್ರಾಮಾ ಸೃಷ್ಟಿಸಿದೆ. ಮಂಡ್ಯದಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಶುರುವಾಗಿದೆ. ಟಿಕೆಟ್ ದರವನ್ನು ಶೇಕಡಾ 50ರಷ್ಟು ಹೆಚ್ಚಿಸಿದ್ದು ಬೆಂಗಳೂರಿಗೆ ತೆರಳುವಂತಹ ಪ್ರಯಾಣಿಕರಿಂದ ₹200 ವಸೂಲಿ ಮಾಡಲಾಯಿತು. ಇನ್ನು ಬೇರೆ ಬಸ್ಗಳ ವ್ಯವಸ್ಥೆ ಮಾಡದ ಜಿಲ್ಲಾಡಳಿತ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕಿದರು. ಕಲಬುರಗಿಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಖಾಸಗಿ ಬಸ್ ವ್ಯವಸ್ಥೆಯನ್ನ ಮಾಡಲಾಯಿತು. ಕಠಿಣ ಕ್ರಮದ ಎಚ್ಚರಿಕೆ ಲೆಕ್ಕಿಸದೆ ಸರ್ಕಾರಿ ಬಸ್ ಸಿಬ್ಬಂದಿ ಕರ್ತವ್ಯಕ್ಕೆ ಗೈರಾಗಿದ್ರು. ಜಿಲ್ಲೆಯಲ್ಲಿ ಕೇವಲ ಶೇಕಡಾ 10ರಷ್ಟು ಬಸ್ಗಳು ಮಾತ್ರ ಸಂಚಾರವನ್ನ ಮಾಡಿದ್ದಾರೆ. ಇನ್ನು ಬಸ್ ಮುಷ್ಕರವನ್ನೇ ಖಾಸಗಿ ಬಸ್ಗಳು ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ ಟಮ್ ಟಮ್ ಜೀಪ್ಗಳಿಂದ ಹೆಚ್ಚಿನ ದರ ವಸೂಲು ಮಾಡಿದ್ವು. ವಿಜಯಪುರ ಅಥಣಿಗೆ ₹105 ಬದಲಿಗೆ ₹200 ವಸೂಲಿಯನ್ನ ಮಾಡಲಾಯಿತು. ಗದಗದಲ್ಲಿ ಆಟೋ ಚಾಲಕರು ಬೇಕಾಬಿಟ್ಟಿ ದರ ವಸೂಲಿ ಮಾಡಿದ್ದಾರೆ. ನಗರ ಬಸ್ ನಿಲ್ದಾಣದಿಂದ ರೈಲು ನಿಲ್ದಾಣಕ್ಕೆ ದುಪ್ಪಟ್ಟು ವಸೂಲಿ ಮಾಡಿದ್ದು ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಖಾಸಗಿ ಲೂಟಿ ಸೆರೆಯಾಗಿದೆ. ಬಾಗಲಕೋಟೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕ್ರೂಸರ್ ಟೆಂಪೋ ಸಂಚಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ನಗರ ಬಸ್ ನಿಲ್ದಾಣದಿಂದಲೇ ಖಾಸಗಿ ವಾಹನಗಳು ಸಂಚರಿಸಿದವು. ಸರ್ಕಾರಿ ಬಸ್ ದರದಲ್ಲೇ ಖಾಸಗಿ ವಾಹನಗಳು ಸೇವೆಯನ್ನು ಪ್ರಾರಂಭಿಸಿದವು. ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ದರ್ಬಾರ್ ಬಹಳ ಜೋರಾಗಿತ್ತು. ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿದವು. ಜೇವರ್ಗಿಯಿಂದ ಹಿಪ್ಪರಗಿಗೆ ತೆರಳೋದಕ್ಕೆ 70ರ ಬದಲು ₹180 ವಸೂಲಿ ಮಾಡಲಾಯಿತು. ಈ ಕುರಿತು ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ಮಾಡಿದ್ವು. ಇದೀಗ ಸಾರಿಗೆ ಬಸ್ ಇಲ್ಲದನ್ನೇ ಬಂಡವಾಳ ಮಾಡಿಕೊಂಡಿದ್ವು. ಇನ್ನು ನಗರದಲ್ಲಿ 800ಕ್ಕೂ ಹೆಚ್ಚು ಖಾಸಗಿ ವಾಹನಗಳು ಸಂಚರಿಸಿದವು. ಚಿತ್ರದುರ್ಗದಲ್ಲಿ ಖಾಸಗಿ ವಾಹನಗಳು ಹಗಲು ದರೋಡೆಯನ್ನ ನಡೆಸಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋದಕ್ಕೆ ₹275ರ ಬದಲು ₹500 ಫಿಕ್ಸ್ ಮಾಡಿದ್ದು ಡಬಲ್ ಹಣ ಪಡೆಯಲಾಗುತ್ತಿದೆ. ಸರ್ಕಾರಿ ಬಸ್ ಬಂದ್ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಖಾಸಗಿ ವಾಹನಗಳು ವಸೂಲಿ ದಂಧೆಗೆ ಇಳಿದಿದ್ವು. ಬೀದರ್ನಿಂದ ತೆಲಂಗಾಣದ ಜೈರಾಬಾದ್ಗೆ ₹50 ಬದಲಿಗೆ ₹100 ಹಣ ವಸೂಲಿ ಮಾಡಿದ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಖಾಸಗಿ ವಾಹನ ಮಾಲೀಕರಿಗೆ ಎಸ್ಪಿ ಪ್ರದೀಪ್ ಗುಂಟಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಗಡಿಭಾಗದಲ್ಲಿ ಪ್ರಯಾಣಿಕರು ಬಸ್ ಸಿಗದೆ ಪರದಾಡಿದ್ದಾರೆ. ಚಿಕ್ಕೋಡಿಯಲ್ಲೂ ಕೂಡ ರೋಡಿಗೆ ಇಳಿಯದಂತಹ ಸಾರಿಗೆ ಬಸ್ಗಳಿಂದ ಸಾಂಗ್ಲಿ, ಮೀರಜ್, ಜತ್ಗೆ ತೆರಳುವಂತಹ ಪ್ರಯಾಣಿಕರು ಪರದಾಡಿದ್ದಾರೆ. ಸಾರಿಗೆ ಬಸ್ ಮುಷ್ಕರದ ಹಿನ್ನೆಲೆ ಕೊಪ್ಪಳ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡಿದರು. ಇವತ್ತಿನ ಸೆಮಿಸ್ಟರ್ ಪರೀಕ್ಷೆಗೆ ತೆರಳಲಾಗದೆ ಕಂಗಾಲಾಗಿದ್ರು. ಇನ್ನು ಈ ವೇಳೆ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಯೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಫ್ರೀ ಬಸ್ ನೀಡೋದಕ್ಕೆ ನಿಮಗೆ ಯಾರು ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ದಾನೆ ವಿದ್ಯಾರ್ಥಿ. ಬೀದರ್ನಲ್ಲಿ ಸರ್ಕಾರಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಫ್ರೀ ಬಸ್ ಅನ್ನ ನೆಚ್ಚಿಕೊಂಡಿದ್ದಂತಹ ಮಹಿಳೆಯರು ಶಾಕ್ ಆಗಿದ್ರು. ಪ್ರಯಾಣಿಕರ ಅನುಕೂಲಕ್ಕಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಕಾಂತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಮನಗರ ಬಸ್ ನಿಲ್ದಾಣ ಬಸ್ಗಳಿಲ್ಲದೆ ಬಣಗುಡ್ತಾ ಇತ್ತು. ಇನ್ನು ಈ ಹಿನ್ನೆಲೆ ಬಸ್ ಇಲ್ಲದೆ ಬೆಂಗಳೂರಿಗೆ ತೆರಳುವಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸರ್ಕಾರಿ ಬಸ್ಗಳಲ್ಲದೆ ಅನಿವಾರ್ಯವಾಗಿ ಇದೀಗ ಖಾಸಗಿ ಬಸ್ಗಳತ್ತ ಮುಖ ಮಾಡುವಂತಹ ಪರಿಸ್ಥಿತಿ ಸಾರ್ವಜನಿಕರದಾಯಿತು.